ಪಾಶ್ಚಾತ್ಯ ಜ್ಯೋತಿಷ್ಯದಂತೆಯೇ ವೈದಿಕ ಜ್ಯೋತಿಷ್ಯದಲ್ಲಿಯೂ ಸೌರಮಂಡಲದಲ್ಲಿರುವ ಗ್ರಹಗತಿಗಳ ಚಲನೆಯನ್ನು ಆಧರಿಸಿ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧರಿಸಲಾಗುತ್ತದೆ. ಇದು ಒಬ್ಬ ಮಗುವು ಜನಿಸಿದಾಗ ಯಾವ್ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿದ್ದವು ಎಂಬುದನ್ನು ಆಧರಿಸಿ ಚಿತ್ರಿಸಲಾಗುತ್ತದೆ. ಗ್ರಹಗತಿಗಳ ಸ್ಥಾನವನ್ನು ನೋಡಿ ಆ ಮಗುವಿನ ಯೋಗವನ್ನು ನಿರ್ಧರಿಸಬಹುದಾಗಿದೆ. ಈ ಗ್ರಹಗತಿಗಳು ಮನುಷ್ಯರ ಮೇಲೆ ಧನಾತ್ಮಕ ಹಾಗೂ ನಕಾರಾತ್ಮಕ ಹೀಗೆ ಎರಡೂ ಪರಿಣಾಮಗಳನ್ನು ಬೀರುತ್ತವೆ. ಇಂದು ನಾವು ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದ ಪುರುಷರ ಜಾತಕದ ಬಗ್ಗೆ ತಿಳಿದುಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದ ಪುರುಷರು ಭೂಮಿಯಂತೆ ಕಠಿಣ, ನಿರ್ದಯ ಹಾಗೂ ಹಠಮಾರಿ ಸ್ವಭಾವಗಳನ್ನು ಹೊಂದಿರುತ್ತಾರೆ. ಅದೇ ಹಠಮಾರಿತನವನ್ನು ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡಿದರೆ ಇವರ ಮೊಂಡುತನದ ಗುಣವು ತಮ್ಮ ಗುರಿಗಳತ್ತ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತದೆ. ಅವರ ಆಲೋಚನೆಗಳು ಅವರಿಗೆ ಅಧಿಕಾರ ನೀಡುತ್ತದೆ, ಯಾವುದೇ ಗುರಿ ತಲುಪಲು ಪ್ರೇರೇಪಿಸುತ್ತದೆ. ಇವರು ತಾವು ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ, ಆದರೆ ಅವರು ಗುರಿ ಮುಟ್ಟಿದ ನಂತರ ಸೋಮಾರಿಗಳಾಗುತ್ತಾರೆ. ಇಷ್ಟೆಲ್ಲ ವಿಶೇಷತೆ ಇರುವ ಇವರ ಕುರಿತು ಹಲವಾರು ತಪ್ಪು ಕಲ್ಪನೆಗಳಿವೆ. ಅವುಗಳ ಬಗ್ಗೆ ತಿಳಿಯೋಣ. ತಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಲು ಇಷ್ಟಪಡುತ್ತಾರೆ. ಅವರು ತಮ್ಮ ಕನಸುಗಳು ಮತ್ತು ಆಕಾಂಕ್ಷೆಗಳ ಮೇಲೆ ಕೆಲಸ ಮಾಡುತ್ತಾರೆ ಮತ್ತು ಅವರಿಗೆ ಯಾವುದೇ ಪ್ರಯೋಜನವಿಲ್ಲದ ವಿಷಯಗಳನ್ನು ಚರ್ಚಿಸಲು ಸಮಯವಿರುವುದಿಲ್ಲ. ಇವರು ತಮ್ಮ ಗಮನವನ್ನು ವೃತ್ತಿಜೀವನದ ಮೇಲೆ ಕೇಂದ್ರೀಕರಿಸಲು ಬಯಸುತ್ತಾರೆ ಮತ್ತು ಇತರರ ಜೀವನದಲ್ಲಿ ಮೂಗು ತೂರಿಸುವುದು ಅವರು ಮಾಡುವ ಕೊನೆಯ ಕೆಲಸವಾಗಿರುತ್ತದೆ. ಅವರು ತಮ್ಮ ಸುತ್ತಲೂ ಏನಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ತಿರುಗಾಡುವುದಿಲ್ಲ, ಬದಲಿಗೆ ಅವರು ತಮ್ಮ ಜೀವನದ ಬಗ್ಗೆ ಗಮನಹರಿಸಲು ಮತ್ತು ಚಿಂತಿಸುವುದನ್ನು ಬಯಸುತ್ತಾರೆ. ಇವರು ಗಾಸಿಪ್ಗಳನ್ನು ಹುಡುಕಲು ಅಥವಾ ಹೇಳಲು ಸರಿಯಾದ ವ್ಯಕ್ತಿಯಲ್ಲ ಎಂದು ಎಲ್ಲರಿಗೂ ತಿಳಿದಿರುವ ವಿಚಾರವೇ. ತಮ್ಮ ಸ್ವಂತ ವ್ಯವಹಾರದ ಕಡೆಗೆ ಮನಸ್ಸಿಟ್ಟು ಕೆಲಸ ಮಾಡುವುದರ ಬಗ್ಗೆ ನಂಬಿಕೆ ಇಡುವ ವ್ಯಕ್ತಿ. ಅವರು ಇತರರ ಜೀವನದ ಬಗ್ಗೆ ಚರ್ಚಿಸಲು ಬಯಸುವುದಿಲ್ಲ. ಅವರು ತಮ್ಮನ್ನು ತಾವು ಮಿತಿಯಲ್ಲಿ ಇಟ್ಟುಕೊಳ್ಳುತ್ತಾರೆ ಮತ್ತು ಗಾಸಿಪ್ ಮುಂತಾದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಅವರು ತಮ್ಮ ಕೆಲಸದತ್ತ ಗಮನ ಹರಿಸುತ್ತಾರೆ, ಬೇರೆಯವರ ಉಸಾಬರಿಗೆ ಹೋಗಲಾರರು. ಇವರು ಸ್ವಲ್ಪ ನಾಚಿಕೆ ಪಡಬಹುದು, ವಿಶೇಷವಾಗಿ ಅವರ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ. ಅವರು ತುಂಬಾ ರೊಮ್ಯಾಂಟಿಕ್ ಆಗಿದ್ದರೂ ಸಹ ಅವರು ಖಾಸಗಿಯಾಗಿ ಪ್ರೀತಿಯನ್ನು ತೋರಿಸಲು ಮತ್ತು ಸ್ವೀಕರಿಸಲು ಇಷ್ಟಪಡುತ್ತಾರೆ. ನೀವು ಅವರನ್ನು ಆಕರ್ಷಿಸಲು ಬಯಸಿದರೆ ಏಕಾಂತ ಸ್ಥಳದಲ್ಲಿ ಪ್ರಣಯ ಸಂಜೆಯನ್ನು ಯೋಜಿಸಿ. ಇವರು ಪ್ರೀತಿಯ ಪ್ರದರ್ಶನಗಳನ್ನು ಇಷ್ಟಪಡುವುದಿಲ್ಲ, ವಿಶೇಷವಾಗಿ ಸಾರ್ವಜನಿಕವಾಗಿಯಂತೂ ಇಲ್ಲವೇ ಇಲ್ಲ. ಈ ಪುರುಷರು ಎಲ್ಲಾ ರೀತಿಯ ಭೌತಿಕ ಸೌಕರ್ಯಗಳನ್ನು ಆನಂದಿಸಲು ಬಯಸುತ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಕೊರತೆಯನ್ನು ಅನುಭವಿಸುವುದಿಲ್ಲ. ಅವರು ಸಕ್ರಿಯ ಜನರು ಮತ್ತು ನಿರಂತರವಾಗಿ ಒಂದು ವಿಷಯ ಅಥವಾ ಇನ್ನೊಂದನ್ನು ಆಕ್ರಮಿಸಿಕೊಂಡಿದ್ದಾರೆ. ಇದು ಅವರ ಯಶಸ್ಸಿನ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅವರು ಸೋಮಾರಿತನವನ್ನು ಬದಿಗಿಡುತ್ತಾರೆ. ಇವರು ಎಷ್ಟು ಬುದ್ಧಿವಂತರು ಎಂದರೆ ಅವರು ತಮ್ಮ ಉದ್ದೇಶವನ್ನು ಯಾವುದೇ ವಿಧಾನದಿಂದ ಪರಿಹರಿಸಬಲ್ಲರು. ಅವರು ಆಶಾವಾದಿಗಳು ಮತ್ತು ತಟಸ್ಥವಾಗಿರಲು ಪ್ರಯತ್ನಿಸುತ್ತಾರೆ. ಇವರು ಹಲವಾರು ಸ್ನೇಹಿತರನ್ನು ಹೊಂದಿರುತ್ತಾರೆ ಮತ್ತು ಅವರ ಸ್ನೇಹಿತರಿಗಾಗಿ ಹಣ ಮತ್ತು ಸಮಯವನ್ನು ವ್ಯಯಿಸುತ್ತಾರೆ. ಇವರು ಉತ್ತಮ ಮತ್ತು ಸಾಮರಸ್ಯದ ಕುಟುಂಬ ಸಂಬಂಧಗಳನ್ನು ಹೊಂದಲು ಇಷ್ಟಪಡುತ್ತಾರೆ ಮತ್ತು ಅವರೊಂದಿಗೆ ಪ್ರಯಾಣಿಸಲು ಇಷ್ಟಪಡುತ್ತಾರೆ. ಸುಲಭವಾಗಿ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಹೇಗೆ ಮತ್ತು ಇತರರೊಂದಿಗೆ ಹೇಗೆ ಬೆರೆಯುವುದು ಎಂದು ತಿಳಿದಿದ್ದಾರೆ. ಅವರು ಇತರರ ಕಡೆಗೆ ತಮ್ಮ ಭಾವನೆಗಳಲ್ಲಿ ಪ್ರಾಮಾಣಿಕರು ಮತ್ತು ಶುದ್ಧರಾಗಿದ್ದಾರೆ. ಅವರು ಪ್ರೀತಿಯ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅವರು ಯಾವಾಗಲೂ ತಮ್ಮ ಮುಖದಲ್ಲಿ ನಗುವನ್ನು ಹೊಂದಿರುತ್ತಾರೆ ಮತ್ತು ಹೃದಯದಲ್ಲಿ ಪ್ರೀತಿಯನ್ನು ಹೊಂದಿರುತ್ತಾರೆ. ಅವರು ಐಷಾರಾಮಿ ಮತ್ತು ಸುಗಂಧ ದ್ರವ್ಯಗಳನ್ನು ಪ್ರೀತಿಸುತ್ತಾರೆ. ಅವರು ಒಳ್ಳೆಯ ಬಟ್ಟೆಗಳನ್ನು ಪ್ರೀತಿಸುತ್ತಾರೆ ಮತ್ತು ತಮ್ಮ ದೈಹಿಕ ನೋಟವನ್ನು ಗಮನಿಸುತ್ತಾರೆ. ಅವರು ಕಲಾಕೃತಿಗಳ ಅಭಿಜ್ಞರೂ ಹೌದು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಆಯುರ್ವೇದ, ಕೃಷಿ ವಿಜ್ಞಾನ,
ಗ್ರಂಥಾಲಯ ವಿಜ್ಞಾನ, ಪತ್ರಿಕೋದ್ಯಮ, ಹೋಮಿಯೋಪತಿ, ರೇಡಿಯಾಲಜಿ, ಸೌಂದರ್ಯಶಾಸ್ತ್ರ, ಜವಳಿ, ಇಂಜಿನಿಯರಿಂಗ್ ವೃತ್ತಿ ಇವರಿಗೆ ಲಾಭದಾಯಕ. ಇದು ವೃತ್ತಿಪರ ವಲಯದಲ್ಲಿ ಸಹಾಯಕವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಅವರು ಸಾಕಷ್ಟು ಜ್ಞಾನ ಮತ್ತು ಬೌದ್ಧಿಕತೆಯುಳ್ಳವರು. ಈ ವಿಷಯದ ಬಗ್ಗೆ ಸೂಕ್ತವಾದ ಕೊಡುಗೆಯನ್ನು ನೀಡಬಲ್ಲವರ ಸಹವಾಸವನ್ನು ಅವರು ಇಷ್ಟಪಡುತ್ತಾರೆ. ಅವರು ಟೀಮ್ವರ್ಕ್ಗೆ ಪ್ರಾಮುಖ್ಯತೆ ನೀಡುತ್ತಾರೆ, ಆದರೆ ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅವರು ದೂರ ಉಳಿಯುವ ಸಾಧ್ಯತೆಯಿದೆ. ಔಷಧ, ಕಲಾಕೃತಿಗಳು, ಜವಳಿ, ವಜ್ರ ಮತ್ತು ಮನರಂಜನೆಯಲ್ಲಿ ಉದ್ಯಮಶೀಲತೆಯಿಂದ ಪ್ರಯೋಜನಗಳನ್ನು ಪಡೆಯಬಹುದು. ಡೈರಿ ಸಾಕಾಣಿಕೆ ಮತ್ತು ಆಹಾರ ಸಂಬಂಧಿತ ವ್ಯಾಪಾರವು ಅವರಿಗೆ ಪ್ರಯೋಜನಕಾರಿಯಾಗಿದೆ. ಅವರು ಅತ್ಯುತ್ತಮ ವಿನ್ಯಾಸಕರು, ಅಲಂಕಾರಕಾರರು, ವಿಮರ್ಶಕರು ಮತ್ತು ಸ್ಟೈಲಿಸ್ಟ್. ಅವರು ಉತ್ತಮ ರಾಜಕೀಯ ಕೌಶಲ್ಯಗಳನ್ನು ಹೊಂದಿದ್ದಾರೆ. ಮೂತ್ರದ ಸೋಂಕು, ಚರ್ಮದ ಸೋಂಕು ಅಥವಾ ಅಂಡವಾಯು ಮುಂತಾದ ಆರೋಗ್ಯ ತೊಂದರೆಗಳಿಗೆ ಒಳಗಾಗಬಹುದು. ಆದ್ದರಿಂದ ಇವರು ಇಂತಹ ಕಾಯಿಲೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು. ಅವರು ತಮ್ಮ ಸ್ವಂತ ಆರೋಗ್ಯದ ಬಗ್ಗೆ ಮತ್ತು ಸಂಗಾತಿಯ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಾರೆ. ಇವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ಕೆಲವೊಮ್ಮೆ ತುಂಬಾ ಅಸೂಯೆ ಪಡುತ್ತಾರೆ. ಕಾರಣ ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಬಯಸಿದ ಫಲಿತಾಂಶವನ್ನು ಪಡೆಯುವುದಿಲ್ಲ. ಆದ್ದರಿಂದ ಯಾರಾದರೂ ಅವರು ಮಾಡಿದ ಪ್ರಯತ್ನದ ಅರ್ಧದಷ್ಟು ಪ್ರಯತ್ನದಲ್ಲಿ ಯಶಸ್ವಿಯಾಗುವುದನ್ನು ಅವರು ನೋಡಿದರೆ ಅವರು ಅಸೂಯೆ ಪಡುತ್ತಾರೆ ಮತ್ತು ಅವರ ಅದೃಷ್ಟವನ್ನು ದೂಷಿಸುತ್ತಾರೆ. ಅವರು ವೈಫಲ್ಯಗಳನ್ನು ನೋಡುತ್ತಲೇ ಇದ್ದಷ್ಟು ಅವರ ಅಸೂಯೆ ಹೆಚ್ಚಾಗುತ್ತದೆ ಮತ್ತು ಇತರರು ಏರುತ್ತಲೇ ಇರುತ್ತಾರೆ. ಈ ಜನರು ತುಂಬಾ ಐಷಾರಾಮಿ ವ್ಯಕ್ತಿಗಳು. ಬಟ್ಟೆ ಅಥವಾ ಬೂಟುಗಳು ಅಥವಾ ಇನ್ನಾವುದೇ ದುಬಾರಿ ವಸ್ತುವಾಗಿರಲಿ, ಹಣವನ್ನು ಖರ್ಚು ಮಾಡುವ ವಿಷಯದಲ್ಲಿ ಇವರು ಮೊದಲಿಗರು. ಅವರು ಅಗ್ಗದ ವಸ್ತುಗಳ ಕಡೆಗೆ ನೋಡಲು ಇಷ್ಟಪಡುವುದಿಲ್ಲ. ಅವರ ಪಾಲಿಗೆ ಹಣವು ಕೈಯಲ್ಲಿ ಕೊಳಕು ಇದ್ದಂತೆ. ಹಾಗಾಗಿ ಬೇಕಾದಷ್ಟು ಖರ್ಚು ಮಾಡುತ್ತಾರೆ. ಈ ಜನರ ಹವ್ಯಾಸಗಳು ಬಹಳ ಶ್ರೀಮಂತವಾಗಿವೆ ಮತ್ತು ಅವುಗಳನ್ನು ಪೂರೈಸಲು ಅವರು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ಕೆಲವರಿಗೆ ಹೆಚ್ಚು ಜನ ಸೇರುವ ಜಾಗಗಳೆಂದರೆ ಅಲರ್ಜಿ. ಜನರ ಗುಂಪುಗಳಿಂದ ದೂರ ಓಡಲು ಪ್ರಯತ್ನಿಸುತ್ತಾರೆ. ಇಂಥವರು ಸಾಮಾಜಿಕ ಕೂಟಗಳನ್ನು ತಪ್ಪಿಸುವುದರಿಂದ ಹಿಡಿದು ಯೋಜನೆಗಳನ್ನು ರದ್ದುಗೊಳಿಸುವವರೆಗೆ ಯಾವುದೇ ರೀತಿಯ ಸಾಮಾಜಿಕ ಸಂಪರ್ಕವನ್ನು ತಪ್ಪಿಸಲು ತಮ್ಮಿಂದಾದ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾರೆ. ಅಪರಿಚಿತರ ಮಧ್ಯೆ ಬೆರೆಯಲು ಇಂಥವರಿಗೆ ಬಲು ಕಷ್ಟ. ಹಾಗಾಗಿಯೇ ಸಾಮಾಜಿಕ ಕೂಟಗಳಿಂದ ದೂರವಿರುತ್ತಾರೆ ಮತ್ತು ಅವರನ್ನು ದೂಷಿಸಲು ಸಾಧ್ಯವಿಲ್ಲ, ಏಕೆಂದರೆ ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಲು ಅಸಮರ್ಥರಾಗಿದ್ದಾರೆ ಮತ್ತು ಅವರು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ಹೊಂದಿಕೊಳ್ಳುವುದು ಕಷ್ಟ. ಸಾಕಷ್ಟು ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಹಾಗೂ ತಮ್ಮ ರಿಲೇಶನ್ಶಿಪ್ನಲ್ಲಿ ತಮ್ಮ ಸಂಗಾತಿಯಿಂದ ಆಳವಾದ ಭಾವನೆಯನ್ನು ಅಪೇಕ್ಷಿಸುತ್ತಾರೆ. ಆದರೆ ಕೆಲವೊಮ್ಮೆ ನಂಬಿಕೆ ಹಾಗೂ ಅತಿಯಾದ ಕಾಳಜಿಯ ಸಮಸ್ಯೆಗಳಿಂದಾಗಿ ಬಳಲುತ್ತಾರೆ. ನಂಬಿಕೆ ವಿಚಾರದಲ್ಲಿ ಮೋಸ ಹೊಂದಿದಾಗ ಅವರು ಬೇರೆ ರಿಲೇಶನ್ಶಿಪ್ ಅಥವಾ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಕೇವಲ ಇದು ಮಾತ್ರವಲ್ಲದೆ ತಮ್ಮ ಈಗ ಇರುವಂತಹ ಸಂಗಾತಿ ರಿಲೇಶನ್ಶಿಪ್ನಲ್ಲಿ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿಲ್ಲ ಅಂದ್ರೆ ತಮ್ಮ ರೀತಿಯಲ್ಲಿ ಎಮೋಷನ್ ಹೊಂದಿರುವಂತಹ ಜೀವನ ಸಂಗಾತಿಯ ಹುಡುಕಾಟಕ್ಕೆ ಹೋಗುವುದು ಕೂಡ ಖಚಿತವಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ
ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.